ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಬೀಜನವಲ್ಲಭಾಯ ಪರಾಯ ಪ್ರಮುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಅಸ್ತ್ರ ಶಸ್ತ್ರ ಸಮೀರ ಸಂಗರ್ಭ ಮೋಕ್ಷಿ ಮೋಕ್ಷಿ ನಮೋ ಭಗವತಿ ಮಹಾಸುದರ್ಶನಾಯ ದಿತ್ರಜ್ವಾಲಾಭರಿದಾಯ ಸರ್ವ ದೀಕ್ಷಾಮನ ಗ್ರಹಂ ಪರಮಣೆ ಪರಂಜ್ಯೋತಿ ಸ್ವಾಹ ಸಹಸ್ರಾರ ಹುಂಪಟ್ ಸ್ವಾಹ ಸಹಸ್ರಾರ ಹುಂಪಟ್ ನಮ ಸ್ವಾಹ. ಸರ್ವ ಟಿವಿಯ ಎಲ್ಲ ವೀಕ್ಷಕರಿಗೆ ಕಾಲಚಕ್ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಸ್ನೇಹಿತರೆ, ಎಂದಿನಂತೆ ಈ ವಾರದ ವಿಶೇಷತೆಗಳು ಏನು ಅಂದರೆ 22/9/2025ರಿಂದ 28/9/2025 ತನಕ ಇರತಕ್ಕಂತಹ ವಿಶೇಷ ದಿನಗಳು ಏನು. ಕಳೆದ ವಾರಗಳಲ್ಲಿ ಈ ಸಿಸೇರಿಯನ್ ಡೇಟ್, ಒಳ್ಳೊಳ್ಳೆ ಮುಹೂರ್ತ ಅಂದರೆ ಒಳ್ಳೆ ರಾಜಯೋಗ ಜಾತಕವನ್ನ ಮಕ್ಕಳಿಗೆ ಸಿಸೇರಿಯನ್ ಮಾಡೋದ್ರಿಂದ ಯಾವ ರೀತಿ ಅನುಭವಿಸ್ತಾರೆ ಅಂತಕ್ಕಂಥದ್ದು ನಾನು ಸತತವಾಗಿ ಸುಮಾರು ಒಂದು 25 ವರ್ಷಗಳಿಂದ ಮಾಧ್ಯಮದಲ್ಲಿ ತಿಳ್ಕೊಂಡ್ಬರ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾನು ದಿನನಿತ್ಯ ಕಾರ್ಯಕ್ರಮದಲ್ಲಿ ಕೂಡ ಇದನ್ನ ಹೇಳ್ಕೊಂಡ್ಬರ್ತಾ ಇದ್ದೆ ತುಂಬಾ ಜನರ ಬೇಡಿಕೆಯಿಂದ. ಸೊ ಅದು ಒಳ್ಳೆ ಹೆಸರು ಕೂಡ ತಂದು ಕೊಡುತ್ತು. ಸೊ ಆ ನಿಟ್ಟಿನಲ್ಲಿ ಪದೇ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಕೂಡ ಪ್ರತಿ ವಾರದಲ್ಲಿ ಕೂಡ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತೇಳಿ ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ಕರೆ ಮಾಡಿ ತಿಳಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾನು ಇದನ್ನು ಕಷ್ಟಪಟ್ಟು ಶ್ರಮ ವಹಿಸಿ ಇದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಮೊದಲಿಗೆ 22ನೇ ತಾರೀಕು 22/9/2025 ಸೋಮವಾರದಿಂದ ತುಂಬಾ ವಿಶೇಷವಾದಂಥದ್ದು. ವರ್ಷದಲ್ಲಿ ನವರಾತ್ರಿ ಪ್ರಾರಂಭವಾಗತ್ತೆ. ಮೈಸೂರು ದಸರಾ ಹಬ್ಬ ಅಂತ ನಾವೇನು ಹೇಳ್ತೀವಿ, ನವರಾತ್ರಿ ಪ್ರಾರಂಭವಾಗತ್ತೆ. ನೀವು ಕೂಡ ಈ ಸುಸಂದರ್ಭದಲ್ಲಿ 22ನೇ ತಾರೀಕು ಖಂಡಿತವಾಗ್ಲೂ ಕೂಡ ನೀವು ಪ್ರಾರಂಭ ಮಾಡ್ಕೊಳ್ಳಿ ನವರಾತ್ರಿ ಹಬ್ಬವನ್ನ. ಹಾಗೆಯೇ ಸ್ನೇಹಿತರೆ, 24ನೇ ತಾರೀಕು ಬುಧವಾರ ಒಳ್ಳೆ ಒಂದು ಅದ್ಭುತವಾದ ಒಂದು ಸಮಯ. 24ನೇ ತಾರೀಕು ಬರ್ತಕ್ಕಂಥ ಮುಹೂರ್ತ ಚಿತ್ತಾ ನಕ್ಷತ್ರ ಬರುತ್ತೆ. ಆ ನಕ್ಷತ್ರದಲ್ಲಿ ಖಂಡಿತವಾಗ್ಲೂ ಕೂಡ ಸಾಲ ತಗೊಳ್ಳೋದಿಕ್ಕೆ ನಿಷೇಕ ಮುಹೂರ್ತ ಮತ್ತು ಸೀಮಂತ, ಬೇರೆ ಬೇರೆ ಅನುಕೂಲಕ್ಕೆ ನೀವು ಏನ್ ಬೇಕಾದ್ರೂ ಶುಭ ಕಾರ್ಯಗಳು ಮುಂದುವರಿಸಬಹುದು 24ನೇ ತಾರೀಕು ಬುಧವಾರ ದಿನದಂದು. ಖಂಡಿತವಾಗ್ಲೂ ಕೂಡ ವಾಹನ ಖರೀದಿ ಮಾಡೋದಿಕ್ಕೆ, ಭೂ ಖರೀದಿ ಮಾಡೋದಿಕ್ಕೆ ನವರಾತ್ರಿ ಸಂದರ್ಭದಲ್ಲಿ ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ, ಅಕ್ಷಯವಾಗಿ ಬೆಳೆಯುತ್ತೆ. ಈ ಒಂದು ಶುಭ ಮುಹೂರ್ತವನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಸಿಸೇರಿಯನ್ ಮಾಡೋದಿಕ್ಕೆ ರಾಜಯೋಗ ಜಾತಕ, ನಿಮ್ಮ ಮಕ್ಕಳನ್ನ ರಾಜಯೋಗವಾಗಿ ಬೆಳೆಸ್ಬೇಕು. ಗುಡಿಸಲು ಮನೆಯಲ್ಲಿ ಹುಟ್ಟಿದ್ರು ಕೂಡ ಆ ಮಗು ರಾಜರಾಗಿ ಬಾಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸಿಸೇರಿಯನ್ ಡೇಟ್ ಅನ್ನ ನಾವು ಹೇಳ್ತಾ ಇರ್ತೀವಿ. ಆ ಒಂದು ಟೈಮಲ್ಲಿ ನೀವು ಸಿಸೇರಿಯನ್ ಮಾಡಿದಾಗ ಆ ಮಕ್ಕಳ ಜಾತಕ, ಮಗುವಿನ ಜಾತಕ ತುಂಬಾ ಚೆನ್ನಾಗಿರುತ್ತೆ ಅಂತ ಸಂದರ್ಭ